ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಎಜೆ ಸುಮಿತ್. ಸೊ ಈ ಒಂದು ವಿಡಿಯೋನಲ್ಲಿ ನಾವು ಸ್ವಲ್ಪ ರೀಸೆಂಟ್ ಆಗಿರೋ ಏನು ಅಪ್ಡೇಟ್ಸ್ ಇದೆ ಅದನ್ನು ನೋಡ್ಕೊಳ್ಳೋಣ. ಸೊ ಸಾಕಷ್ಟು ಜನರಿಗೆ ಏನೆಲ್ಲ ಡೌಟ್ಸ್ ಇದೆ ಅದನ್ನು ಕೂಡ ನಾವಿಲ್ಲಿ ನೋಡ್ಕೊಳ್ಳೋಣ. ಓಕೆ, ಸೊ ಫಸ್ಟ್ನಲ್ಲಿ ಈಗ ಇಲ್ಲಿ ಭಾಳಷ್ಟು ಜನ ಸ್ಟೂಡೆಂಟ್ಸ್ಗೆ ಏನು ಪ್ರಾಬ್ಲಮ್ ಇದೆ ಅಂದರೆ, ಲಾಸ್ಟ್ ಡೇಟ್ ಏನಿದೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡೋ ಸಲುವಾಗಿ ಅಂತ ಇದೆ. ಸೊ ದೇರ್ ಈಸ್ ನೋ ಲಾಸ್ಟ್ ಡೇಟ್. ಓಕೆ, ದೇರ್ ಈಸ್ ನೋ ಲಾಸ್ಟ್ ಡೇಟ್. ಲಾಸ್ಟ್ ಡೇಟ್ ಅಂತ ಏನೂ ಇಲ್ಲ. ಬಟ್ ಒಂದೇನಂದರೆ, ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ತನಕ ನೀವು ವೆರಿಫಿಕೇಷನ್ ಸ್ಲಿಪ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಅದಕ್ಕೆ ಏನು ವರಿ ಇಲ್ಲ, ನೀವು ಆರಾಮಾಗಿ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇನ್ನೊಂದೇನೆಂದರೆ, ಮಿಸ್ಟೇಕ್ಸ್ ಇದ್ದರೆ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಏನೆಲ್ಲ ಮಾಡಬೇಕು. ಫಸ್ಟ್ ನೀವು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಾದ ನಂತರ ನೀವು ನೋಡಿರ್ಬೋದು, ಅಲ್ಲಿ ಒಂದು ಸ್ವಲ್ಪ ಜನರಿಗೆ ಮಿಸ್ಟೇಕ್ಸ್ ಏನಾಗಿದೆ ಅಂದರೆ, ಆರ್ ಡಿ ನಂಬರ್ ಪ್ರಿಂಟ್ ಆಗಿಲ್ಲ, ಸ್ವಲ್ಪ ಜನರಿಗೆ ಮಾರ್ಕ್ಸ್ ಪ್ರಾಪರಾಗಿ ಪ್ರಿಂಟ್ ಆಗಿಲ್ಲ. ಇನ್ನೊಂದು ಏನಂದರೆ, ಡಿಸ್ಪ್ಲೇ ಏನಾಗಿಲ್ಲ ಅಂದರೆ ನಿಮ್ಮದು ಕ್ಯಾಸ್ಟ್ ಏನಿದೆ ಅದು ಡಿಸ್ಪ್ಲೇ ಆಗಿಲ್ಲ. ಸೊ ಆ ಎಲ್ಲ ಒಂದು ಸಿಚುವೇಶನ್ಸ್ನಲ್ಲಿ ನೀವು KEAಗೆ ಒಂದು ಇಮೇಲ್ ಮಾಡಿ. ಓಕೆ, ಇಮೇಲ್ ಮಾಡಿ ಮತ್ತು ಒಂದು ಅವ್ರು ನಿಮಗೆ ಒಂದು ಇನ್ನೊಂದು ಲಿಂಕ್ ಕೊಡ್ತಾರೆ. ಅದರಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ಮತ್ತೊಮ್ಮೆ ವೆರಿಫೈ ಮಾಡ್ಕೋಬಹುದು, ಯಾವೆಲ್ಲ ಡಾಕ್ಯುಮೆಂಟ್ಸಲ್ಲಿ ಮಿಸ್ಸಿಂಗ್ ಇದೆ ಅಂತ. ಓಕೆ, ಇನ್ನೊಂದು ನೆಕ್ಸ್ಟ್ QR ಕೋಡ್. ಭಾಳಷ್ಟು ಜನರಿಗೆ ಸ್ಟೂಡೆಂಟ್ಸ್ಗೆ QR ಕೋಡ್ ಬಗ್ಗೆ ಪ್ರಾಬ್ಲಮ್ ಇತ್ತು. ಏನಂದರೆ, QR ಕೋಡ್ನ ಯಾವ ಥರ ಯೂಸ್ ಮಾಡೋದು. QR ಕೋಡ್ ಫಸ್ಟಿಗೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ನೀವು ಆಪ್ಷನ್ ಎಂಟ್ರಿ ಮಾಡುವಾಗ. ಓಕೆ, ಆಪ್ಷನ್ ಎಂಟ್ರಿ ಏನು ಮಾಡ್ತೀರಾ ಆ ಟೈಮ್ನಲ್ಲಿ ನೀವು ಫ್ರಂಟ್ ಕ್ಯಾಮ್ರಾನಲ್ಲಿ ನಿಮ್ಮ QR ಕೋಡ್ನ ಸ್ಕ್ಯಾನ್ ಮಾಡಬೇಕಾಗತ್ತೆ. ಓಕೆ, ಆ QR ಕೋಡ್ನ ಸ್ಕ್ಯಾನ್ ಮಾಡಿದ ನಂತರ ಅಷ್ಟೇ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಇರುತ್ತೆ. ಓಕೆ, ಸೊ ನಿಮಗೆ ಒಂದು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ನಿಮ್ಮ ಹತ್ರ ಇರೋದು ತುಂಬ ಇಂಪಾರ್ಟೆಂಟ್ ಡ್ಯೂ ಟು ದಿಸ್ QR ಕೋಡ್. ನೀವು ವೆರಿಫಿಕೇಷನ್ ಸ್ಲಿಪ್ ಮಿಸ್ ಮಾಡಿದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಲಾಸ್ಟ್ ಡೇಟ್ ಅಂತ ಏನೂ ಇಟ್ಟಿಲ್ಲ. ಜಸ್ಟ್ ಬಿಫೋರ್ ನೀವು ಆಪ್ಷನ್ ಎಂಟ್ರಿ ಮಾಡೋವರೆಗೂ ನೀವು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಅಪ್ಡೇಟ್ ಏನಿದೆ ಅಂದರೆ, ಇಲ್ಲಿ ಫೇಸ್ ಸ್ಕ್ಯಾನ್ ಬಗ್ಗೆ. ಫೇಸ್ ಸ್ಕ್ಯಾನ್ ಬಗ್ಗೆ ಏನು ಡಿಫಿಕಲ್ಟೀಸ್ ಇದೆ ಹುಡುಗರಿಗೆ ಅಂದರೆ, ಯಾವ ಥರ ಏನು ಮಾಡಬೇಕು ಅಂತ. ನೀವು ಇವಾಗ ಫ್ರಂಟ್ ಕ್ಯಾಮ್ರಾನಲ್ಲಿ ಫೇಸ್ ಸ್ಕ್ಯಾನ್ ಮಾಡ್ತೀರಾ ಅಲಾಂಗ್ ವಿತ್ ದ QR ಕೋಡ್. ಇಷ್ಟೇ ಸಿಂಪಲ್. ನೀವು ಆಪ್ಷನ್ ಎಂಟ್ರಿ ಮಾಡೋವರೆಗೂ ಮಾಡೋ ಟೈಮ್ನಲ್ಲಿ ಫೇಸ್ ಸ್ಕ್ಯಾನ್ ಮಾಡಿ ನಿಮ್ಮ QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ಷನ್ ಎಂಟ್ರಿ ಪ್ರೊಸೆಸ್ಗೆ ಪ್ರೊಸೀಡ್ ಮಾಡಬಹುದು. ಓಕೆ, ಏನು ಡಿಫಿಕಲ್ಟೀಸ್ ಇಲ್ಲ. ಇವು ಎರಡು ನ್ಯೂ ಆಪ್ಷನ್ಸ್ ಇದೆ, ಹೊಸದಾಗಿದೆ. ಏನು ವರಿ ಮಾಡೋಗಿಲ್ಲ. ನಿಮ್ಮ ಹತ್ರ ಜಸ್ಟ್ ನೀವು ಪ್ರೆಸೆಂಟಾಗಿರಬೇಕಾಗುತ್ತೆ ಅಟ್ ದಿ ಟೈಮ್ ಆಫ್ ಆಪ್ಷನ್ ಎಂಟ್ರಿ. ಒಂದು ಸ್ವಲ್ಪ ಜನ ಸ್ಟೂಡೆಂಟ್ಸ್ ಕಮೆಂಟ್ಸ್ನಲ್ಲಿ ಕೂಡ ಕೇಳಿದ್ರು, ನಮ್ಮ ವೆರಿಫಿಕೇಷನ್ ಸ್ಲಿಪ್ ಏನಿದೆ ಅದು ಬೇರೆಯವ್ರ ಕಡೆ ಇದೆ, ಆಪ್ಷನ್ ಎಂಟ್ರಿ ಬೇರೆಯವ್ರು ಮಾಡ್ತಾರೆ, ನಾನು ಬೇರೆ ಊರಿನಲ್ಲಿದ್ದೀನಿ, ಆ ಸಿಚುವೇಷನಲ್ಲಿ ಏನು ಮಾಡೋದು. ಫಸ್ಟ್ ಥಿಂಗ್, ನೀವು ಪ್ರೆಸೆಂಟ್ ಇರಬೇಕಾಗುತ್ತೆ ಅಟ್ ದಿ ಟೈಮ್ ಆಫ್ ಆಪ್ಷನ್ ಎಂಟ್ರಿ. ಎದುರುಗಡೆ ಕ್ಯಾಮ್ರಾ ಎದುರುಗಡೆ ನಿಮ್ಮ ಫೇಸ್ ಸ್ಕ್ಯಾನ್ ಆಗಬೇಕು, ನಿಮ್ಮ QR ಕೋಡ್ ಕೂಡ ಸ್ಕ್ಯಾನ್ ಆಗಬೇಕು. ದಟ್ ಈಸ್ ದ ಬೆಸ್ಟ್ ಆಪ್ಷನ್. ಓಕೆ, ಇದನ್ನು ನೀವು 100% ಆಗಿ ತಲೆಯಲ್ಲಿ ತಗೊಳ್ಳಿ. ನೀವು ಫೇಸ್ ಸ್ಕ್ಯಾನ್ ಮಾಡೋಕ್ಕೆ ಪ್ರೆಸೆಂಟ್ ಇರಬೇಕು. ಮತ್ತೊಬ್ರು ಮಾಡ್ತಾರೆ ಆ ಥರ ಎಲ್ಲ ನಡೆಯೋದಿಲ್ಲ. ನೀವು ಎದುರುಗಡೆ ಇರಬೇಕಾಗುತ್ತೆ ಅಲ್ಲಿ. ಓಕೆ, ಮತ್ತು ಕೌನ್ಸಿಲಿಂಗ್ ಏನಿದೆ, ಆಪ್ಷನ್ ಎಂಟ್ರಿ ಏನಿದೆ, ಸ್ಟಾರ್ಟ್ ಯಾವಾಗ ಆಗುತ್ತೆ. ಮೋಸ್ಟ್ ಪ್ರೊಬೆಬ್ಲಿ ವಿತ್ ಸಮ್ ಆಫ್ ದ ಇನ್ಫಾರ್ಮೇಷನ್, ವಿತ್ ಸಮ್ ಆಫ್ ದ ಸೋರ್ಸಸ್ ನಮಗೇನು ಗೊತ್ತಾಗಿದೆ ಅಂದರೆ, ಜುಲೈನಲ್ಲಿ ಫಸ್ಟ್ ವೀಕ್ನಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬಹುದು. ಎಸ್, ಜುಲೈ ಫಸ್ಟ್ ವೀಕ್ನಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬಹುದು. ಅದಕ್ಕೆ ನೀವು ಇಂಪಾರ್ಟೆಂಟಾಗಿ ಏನೆಲ್ಲ ಇರುತ್ತೆ, ಒಂದು ನಿಮ್ಮದು ಫೀಸ್ ಏನಿದೆ ಅದನ್ನು ನೀವು ರೆಡಿ ಇಟ್ಕೋಬೇಕು. ಇನ್ನೊಂದೇನೆಂದರೆ, ಕಾಲೇಜ್ ಲಿಸ್ಟ್. ನೀವು ಇಂಜಿನಿಯರಿಂಗ್ ಮಾಡ್ತಿದ್ರೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಲಿಸ್ಟ್ ಇದೆ, ಎಷ್ಟು ಸೀಟ್ಸ್ ಇದೆ ಅಂತ ಸೀಟ್ ಮ್ಯಾಟ್ರಿಕ್ಸ್ ಲಿಸ್ಟ್ ಇದೆ. ಅದರಲ್ಲಿ ನೀವು ನಿಮ್ಮ ಸೀಟ್ಸ್ ಎಷ್ಟಿದೆ, ನಿಮ್ಮ ಯಾವ ಕಾಲೇಜ್ ಪ್ರಿಫರೆನ್ಸ್ ಇದೆ ಅದನ್ನೆಲ್ಲ ಮೊದಲೇ ನೋಡ್ಕೊಂಡು ಇಟ್ಕೊಳ್ಳಿ. ಅಟ್ ದಿ ಟೈಮ್ ಆಫ್ ಆಪ್ಷನ್ ಎಂಟ್ರಿ ಏನೂ ನಿಮಗೆ ಪ್ರಾಬ್ಲಮ್ ಆಗಬಾರ್ದು. ಓಕೆ, ದಿಸ್ ಈಸ್ ಒನ್ ಆಫ್ ದ ಅಪ್ಡೇಟ್. ಮತ್ತು ಇನ್ನೊಂದು ಏನಂದರೆ, ಬೋತ್ ನೀಟ್ ರಿಸಲ್ಟ್ ಏನಿದೆ ಅದು ಮತ್ತು ನಮ್ಮದು KCT ರಿಸಲ್ಟ್ ಕೌನ್ಸ್ಲಿಂಗ್ ಏನಿದೆ ಅಟ್ ಎ ಟೈಮ್ ಮಾಡಿರ್ತಾರೆ. ಸೊ ವಿ ವಿಲ್ ಬಿ ವೇಟಿಂಗ್ ಫಾರ್ ನೀಟ್ದೇನು ರ್ಯಾಂಕಿಂಗ್ ಬರೋತಿದೆ ಅದನ್ನು ವೇಟ್ ಮಾಡೋಣ ನಾವು. ಓಕೆ, ಒಂದ್ಸಲ ಅಲ್ಲಿ ಆಗಿದ್ದರೆ ಅವರು ಕೂಡ ಆಪ್ಷನ್ ಎಂಟ್ರಿಗೆ ಎಲಿಜಿಬಲ್ ಆಗ್ತಾರೆ ಫಾರ್ ದ ಅದರ್ ಕೋರ್ಸಸ್. ಓಕೆ, ಇದಿಷ್ಟು ವಿಡಿಯೋನಲ್ಲಿ ಇದಿಷ್ಟೇ ಇದೆ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ನೋಡೋಣ. ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ಸ್ನಲ್ಲಿ ಹಾಕಿ. ಅಂಟಿಲ್ ದೆನ್ ಟಾಟಾ, ಬಾಯ್.